ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಒಂದು ಕಡೆ ರಸ್ತೆಗಳಲ್ಲಿ ಗ್ಯಾಸ್ ಏಜೆನ್ಸಿಗಳ ಮುಂಭಾಗದಲ್ಲಿ ಜನರು ಗ್ಯಾಸ್ ಸಿಲಿಂಡರ್ಗಾಗಿ ಕ್ಯೂ ನಿಂತಿದ್ದಾರೆ. ಆಟೋ ಚಾಲಕರು ಗ್ಯಾಸ್ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಆದರೆ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ವಿಶೇಷವಾದಂತಹ ಕ್ಯೂ ಏರ್ಪಟ್ಟಿದೆ. ಎಲ್ಲೆಲ್ಲೂ ಕ್ಯೂ, ವಿಧಾನಸೌಧದ ಒಳಗೂ ಕೂಡ ಕ್ಯೂ. ಬೆಂಗಳೂರಿನ ಹಲವೆಡೆ LPG ಗ್ಯಾಸ್ಗಾಗಿ ಕ್ಯೂ ನಿಲ್ಲಾಗ್ತಾ ಇದೆ. ಆ ಕಡೆ ವಿಧಾನಸೌಧದ ಒಳಗಡೆ IPL ಟಿಕೆಟ್ಗಾಗಿ ಕ್ಯೂ ನಿಂತಿರುವಂಥದ್ದು. RCB ಮ್ಯಾಚ್ ನಾಳೆ ನಡೀತಾ ಇದೆ. ಹೀಗಾಗಿ ವಿಧಾನಸೌಧದಲ್ಲಿ ಸ್ಪೀಕರ್ ಕಚೇರಿಯಲ್ಲಿ ಟಿಕೆಟ್ ಹಂಚಿಕೆ ನಡೀತಾ ಇದೆ. ಯಾವ ಟಿಕೆಟ್ ಇದು? ಶಾಸಕರಿಗೆ ಮೀಸಲಿತ್ತಲ್ಲ, 3 ಟಿಕೆಟ್ಗಳು. ಆ ಟಿಕೆಟ್ ಅನ್ನ ಪಡ್ಕೊಳ್ಳಿಕ್ಕೆ ಶಾಸಕರ PAಗಳು ಜೊತೆಗೆ ಸಚಿವರ PAಗಳು ಸ್ಪೀಕರ್ ಆಫೀಸ್ ಮುಂದೆ ಕ್ಯೂ ನಿಂತಿದ್ದಾರೆ. ಶಾಸಕ ಸಚಿವರ ಆಪ್ತ ಸಹಾಯಕರು ಈ ಉದ್ದದ ಕ್ಯೂನಲ್ಲಿ ನಿಂತ್ಕೊಂಡು ನಮ್ಮ ಸರ್ದು ಒಂದು ಪಾಲಿತ್ತಲ್ಲ ಅದು ಕೊಡಿ ಅಂತ ಕೇಳುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಿ, ಸ್ಪೀಕರ್ ಕಚೇರಿಯ ಮುಂಭಾಗದಲ್ಲಿ ಶಾಸಕರು ಸಚಿವರ ಆಪ್ತ ಸಹಾಯಕರು ಅಂದರೆ ಅವರ PAಗಳು ಈಗ ಕೈನಲ್ಲಿ ಕಡತಗಳನ್ನು ಹಿಡ್ಕೊಂಡಿದ್ದಾರೆ. ಇನ್ನೊಂದು ಕೈನಲ್ಲಿ ಟಿಕೆಟನ್ನು ಪಡೀಲಿಕ್ಕೆ ಕಾತುರತೆಯಿಂದ ಕಾಯ್ತಿದ್ದಾರೆ. ವಿಧಾನಸೌಧದ ಹೊರಗಡೆ ಜನ ಗ್ಯಾಸ್ ಸಿಲಿಂಡರ್ಗಾಗಿ ಕ್ಯೂ ನಿಂತ್ಕೊಂಡಿದ್ದಾರೆ. ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಬಟ್ ಈ ಒಂದು ಕ್ಯೂ RCB ಟಿಕೆಟ್ಗಾಗಿ. ಮೂರು ಟಿಕೆಟ್ ಎಷ್ಟು ಟಿಕೆಟ್? ಮೂರು ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತಾರಲ್ಲ, ಆ ರೀತಿಯಾಗಿ ಜನ ಕ್ಯೂನಲ್ಲಿ ನಿಂತ್ಕೊಂಡು ಒದ್ದಾಡ್ತಿದ್ದಾರೆ. ಆ ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ಚಾಲಕರು ಚಾಪೆ, ದಿಂಬು, ಬೆಡ್ಶೀಟ್ ಎಲ್ಲ ಹಾಕೊಂಡು ಕೂತ್ಕೊಳ್ತಾರೆ, ಮಲ್ಕೊಳ್ತಾರೆ. ಅವರ ಸಮಸ್ಯೆನ ಬಗೆಹರಿಸಬೇಕು ಅಂತ ಅವ್ರಿಗೆ ಕಿಂಚಿತ್ತು ಕಾಳಜಿ ಇಲ್ಲ. ಅವ್ರಿಗೆ ಕಾನ್ಸಂಟ್ರೇಷನ್ ಇರೋದು ನಮ್ಮ ಪಾಲಿಗೆ 3 ಟಿಕೆಟ್ ಬರಬೇಕಲ್ಲ, ಅದು ಕರೆಕ್ಟಾಗಿ ಬಂದರೆ ಸಾಕು ಅಂತ. ಇದು ಸ್ಪೀಕರ್ ಕಚೇರಿಯ ಮುಂಭಾಗದಲ್ಲಿ ಸಚಿವರು ಹಾಗೂ ಶಾಸಕರ ಆಪ್ತ ಸಹಾಯಕರು PAಗಳು ಕ್ಯೂನಲ್ಲಿ ನಿಂತ್ಕೊಂಡು ಅವರ ಬಾಸ್ಗಳ ಒಂದು ಟಿಕೆಟ್ ಪಾಲಿತ್ತಲ್ಲ, ಆ ಪಾಲನ್ನು ಪಡ್ಕೊಳ್ಳಿಕ್ಕೆ ಕಾಯ್ತಾ ಇರುವಂಥದ್ದು. ಸೊ ಈಗ ಸ್ಪೀಕರ್ ಕಚೇರಿ ಮುಂಭಾಗ ಶಾಸಕರು ಸಚಿವರ PAಗಳು ಕ್ಯೂ ನಿಂತಿದ್ರೆ, ಮಗದೊಂದು ಕಡೆಯಲ್ಲಿ ಅವರ ಅಧಿಕೃತ ಕಚೇರಿ ಇರುತ್ತಲ್ಲ, ಸಚಿವರ ಹಾಗೂ ಶಾಸಕರ ಕಚೇರಿಗಳು, ಆ ಕಚೇರಿ ಮುಂದೆ ಅವರ ಬೆಂಬಲಿಗರು ಕ್ಯೂ ನಿಂತ್ಕೊಂಡಿದ್ದಾರೆ. ಆ ಟಿಕೆಟ್ ನಮಗೆ ಕೊಡಿ ಅಂತ. ಒಂದು ಕಡೆ ಜ್ವಲಂತ ಸಮಸ್ಯೆಗಳು ಜನರನ್ನ ಸುಟ್ಟು ಬಿಸಾಕ್ತಾ ಇದೆ. ನೋಡಿ, ಆಟೋ ಚಾಲಕರು ಒಂದಿನ ದುಡಿಮೆ ಇಲ್ಲ ಅಂತಂದರೆ, ಅಕಸ್ಮಾತ್ ಅವರ ಒಂದು ಆಟೋ ಏನಾದರೂ ಬಾಡಿಗೆಗೆ ಪಡ್ಕೊಂಡಿದ್ರೆ ಅವರು ಪ್ರತಿದಿನ ಬಾಡಿಗೆ ಕಟ್ಟಬೇಕು. ಈ ಕಡೆ ಆಟೋನೇ ಓಡಿಸದೆ ಈ ರೀತಿಯಾಗಿ ಒದ್ದಾಡ್ತಿದ್ದಾರೆ. ಮಗದೊಂದು ಕಡೆಯಲ್ಲಿ ಈ ಸಿರಿ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಹರೀಶ್. ಈಗ ಜಾಯಿನ್ ಆಗ್ತಿದ್ದಾರೆ. ಹರೀಶ್, ಈಗ ಜನ ಯಾವ ರೀತಿಯಾಗಿ ಒದ್ದಾಡ್ತಿದ್ದಾರೆ ಬಂಕ್ಗಳ ಮುಂದೆ ಕ್ಯೂ ನಿಂತ್ಕೊಂಡು ಗ್ಯಾಸ್ ಕೊಡಿ ಅಂತ, ಆ ಕ್ಯೂ ಬಗ್ಗೆ ಅವ್ರಿಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ತಾನೂ ಇಲ್ಲ. ಈಗ ಸ್ಪೀಕರ್ ಕಚೇರಿ ಮುಂಭಾಗ ಅವರ ಕ್ಯೂ ಏನಿದೆ, ಶಾಸಕರು ಸಚಿವರ PAಗಳ ಕ್ಯೂ, ಆ ಕ್ಯೂ ಈಗ ಮಹತ್ವ ಪಡ್ಕೊಂಡಿರುವಂಥದ್ದು. ಜನರ ಸಮಸ್ಯೆ ಬಗ್ಗೆ ಕೇರಿಲ್ವಾ? ಹಾಗಿದ್ರೆ ಇವ್ರಿಗೆ RCB ಮ್ಯಾಚ್ ನೋಡುವಂಥದ್ದೇ ಪ್ರಮುಖ ಉದ್ದೇಶನಾ? ರಾಹುಲ್, ಬಹಳ ಮುಖ್ಯವಾಗಿರುವಂಥದ್ದು ನಾಳೆ RCB ವರ್ಸಸ್ ಮತ್ತು ಚೆನ್ನೈ ತಂಡಗಳ ನಡುವೆ ಪಂದ್ಯಾವಳಿ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಸಚಿವರು, ಶಾಸಕರ ಆಪ್ತ ಸಹಾಯಕರು ವಿಧಾನಸೌಧದಲ್ಲಿ ಪಾಸ್ ಪಡೆಯುವಂಥ ನಿಟ್ಟಿನಲ್ಲಿ ಕೂಡ ಸಾಲಲ್ಲಿ ನಿಂತಿದ್ದು ಅಂತ ಕೂಡ ಸರ್ವಸಾಮಾನ್ಯವಾಗಿ ಕಂಡುಬಂತು. ಒಂದು ಕಡೆ ಗ್ಯಾಸ್ ಸಮಸ್ಯೆಯಿಂದಾಗಿ ಜನಸಾಮಾನ್ಯರು ಸಾಲಾಗಿ ನಿಂತು ದಿನವಿಡೀ ಕಾದರೂ ಕೂಡ ಅವರಿಗೆ ಸಿಲಿಂಡರ್ ಸಿಗದೇ ಇರುವಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸುವಂಥ ಸಂದರ್ಭ ಕೂಡ ಸಾಕ್ಷಿಯಾಗ್ತಿದೆ. ಈ ಕಡೆ IPL ಟಿಕೆಟ್ಗಾಗಿ ಕೂಡ ಶಾಸಕರು, ಸಚಿವರು, ಆಪ್ತ ಸಹಾಯಕರು ಸಾಲಾಗಿ ನಿಂತಿರುವಂಥದ್ದು ಕೂಡ ಸಾರ್ವಜನಿಕವಾಗಿ ಸಾಕಷ್ಟು ವ್ಯಾಪಕ ಟೀಕೆಗೆ ಕಾರಣ ಆಗಿದೆ. ಸೊ ಹಿಂದೆ ಕೂಡ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಟಿಕೆಟ್ಗಾಗಿ ಗೋಗರಿಯುವಂಥ ಸನ್ನಿವೇಶಕ್ಕೆ ಕೂಡ ವಿಧಾನಸಭೆ ಸಾಕ್ಷಿಯಾಗಿತ್ತು. ಆ ಒಂದು ಸನ್ನಿವೇಶದಲ್ಲಿ ಕೂಡ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಜನಪ್ರತಿನಿಧಿಗಳು ಈ ರೀತಿ ಟಿಕೆಟ್ಗೋಸ್ಕರ ಮುಗಿಬೀಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಆಕ್ರೋಶಗಳು ಕೂಡ ವ್ಯಕ್ತ ಆಗಿತ್ತು. ಸೊ ಅದಾದ ನಂತರ DCM DK ಶಿವಕುಮಾರ್ ಅವರು ಕೂಡ ನೇರವಾಗಿ KCAಗೆ ಟಿಕೆಟ್ಗಾಗಿ ಕೂಡ 3 ಟಿಕೆಟ್ಗಳು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಈಗ 3 ಟಿಕೆಟ್ಗಳು ತಲಾ ಒಬ್ಬೊಬ್ಬರಿಗೆ, ಶಾಸಕರಿಗೂ ಕೂಡ ಸಚಿವರಿಗೆ ಹಂಚಿಕೆ ಆಗುವಂಥ ನಿಟ್ಟಿನಲ್ಲಿ ಕೂಡ ಸೊ
ಆಗ್ತಿದೆ. ಹಾಗಾಗಿ ಸಭಾಧ್ಯಕ್ಷರ ಕಚೇರಿಯಿಂದ ಆ ಎಲ್ಲ ಟಿಕೆಟ್ಗಳನ್ನ ಪಡೆಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೊ ಅವರ ಆಪ್ತರು ಎಲ್ಲರೂ ಸಾಲಲ್ಲಿ ನಿಂತು ಇವತ್ತು ಟಿಕೆಟನ್ನು ಪಡೆಯುವಂಥ ದೃಶ್ಯ ಕಂಡು ಬಂತು. ಹಾಗಾಗಿ ಸಹಜವಾಗಿ ಒಂದು ಕಡೆ ಜನಸಾಮಾನ್ಯರು ಸಂಕಷ್ಟಕ್ಕೆ ಎದುರಿಸ್ತಾ ಇದ್ದಾರೆ, ಮಗದೊಂದು ಕಡೆ ಶಾಸಕರು ಸಚಿವರ ಆಪ್ತ ಸಹಾಯಕರು ಟಿಕೆಟ್ಗಾಗಿ ಕ್ಯೂ ನಿಂತಿರುವಂಥದ್ದು ಸಾಕಷ್ಟು ಟೀಕೆಗೆ ಎದುರಾಗಿರುವಂಥದ್ದು. ರಾಹುಲ್, ಹರೀಶ್, ಈಗ ಯಾವ ರೀತಿಯಾದಂಥ ಕ್ಯೂ ಅಲ್ಲಿ ಜನ ಒದ್ದಾಡ್ತಿದ್ದಾರೆ, ಅದಕ್ಕಿಂತ ಶಾಸಕರಿಗೆ ಸಚಿವರಿಗೆ ಈ RCB ಮ್ಯಾಚ್ ನೋಡುವಂಥದ್ದೇ ಒಂದು ಪ್ರಿಯಾರಿಟಿನ ಹಾಗಿದ್ರೆ ನೋಡಿ ಯಾವ ರೀತಿಯಾಗಿ ಕ್ಯೂ ನಿಂತ್ಕೊಂಡಿದ್ದಾರೆ ಅಂದರೆ ಜನಸಾಮಾನ್ಯರ ಸಮಸ್ಯೆಗಳ ಅದ್ರ ಬಗ್ಗೆ ಅವ್ರಿಗೆ ಯಾವುದೇ ಥರದ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಅವ್ರು ತಲೆ ಕೆಡಿಸ್ಕೊಳ್ತಾನೂ ಇಲ್ಲ. ಮಗದೊಂದು ಕಡೆಯಲ್ಲಿ RCB ಮ್ಯಾಚೇ ಪ್ರಿಯಾರಿಟಿ ಆಗಿದ್ರೆ ಈ ಪ್ರಶ್ನೆ ಬರ್ತಾ ಇದೆ. ರಾಹುಲ್, ಸದನದಲ್ಲಿ ಕೂಡ ವಿಧಾನಸಭೆಯಲ್ಲಿ ಕೂಡ ವಿಜಯಾನಂದ ಕಾಶಪ್ಪನವರು ನೇರವಾಗಿ ಕೂಡ VIP ಸಂಸ್ಕೃತಿಯನ್ನು ಪ್ರಸ್ತಾಪ ಮಾಡಿದರು. ಅಂದರೆ ಜನಸಾಮಾನ್ಯರ ಜೊತೆಗೆ ಸಾಲಲ್ಲಿ ನಿಂತು ಹೋಗೋದಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ಶಾಸಕರಿಗೆ ಪ್ರತ್ಯೇಕವಾಗಿ ಕೂಡ ಆಸನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದರು. ಅದು ಸಹಜವಾಗಿ ಕೂಡ BJPಯ ಶಾಸಕರು ಆಗಿರುವಂಥ ಸುರೇಶ್ ಕುಮಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಈ VIP ಸಂಸ್ಕೃತಿ ಸರಿಯಾದದ್ದಲ್ಲ ಜನಪ್ರತಿನಿಧಿಗಳೇ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿದರು. ಅದಾದ ನಂತರ ಸಾರ್ವಜನಿಕವಾಗಿ ಕೂಡ ಒಂದಷ್ಟು ಟೀಕೆ ಟಿಪ್ಪಣಿಗಳು ಕೂಡ ವ್ಯಕ್ತ ಆಗ್ತಿತ್ತು. ಅದೆಲ್ಲದ ನಡುವೆ ಈಗ ಟಿಕೆಟನ್ನು ಪಡೆಯುವಂಥ ಸಲುವಾಗಿ ಶಾಸಕರು ಸಚಿವರ ಆಪ್ತ ಸಹಾಯಕರು ಈ ರೀತಿ ಕ್ಯೂ ನಿಲ್ಲುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಸಹಜವಾದಂಥ ಒಂದು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿರುವಂಥದ್ದು. ಜನಸಾಮಾನ್ಯರು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ದೇಶಾದ್ಯಂತ ಕೂಡ ಗ್ಯಾಸ್ ಆಗಿರ್ಬೋದು, ಸಿಲಿಂಡರ್ಗೆ ಸಂಬಂಧಪಟ್ಟಾಗೆ ಸಮಸ್ಯೆ ಸೃಷ್ಟಿಯಾಗಿದೆ. ಈ ಒಂದು ಸನ್ನಿವೇಶದಲ್ಲಿ ಟಿಕೆಟ್ಗಾಗಿ ಈ ರೀತಿ ಸಾಲಲ್ಲಿ ನಿಂತು ಪಡೆಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಜನರ ಸಂಕಷ್ಟವನ್ನು ಬಗೆಹರಿಸಬೇಕಾದಂಥ ಜನಸಾಮಾನ್ಯರು ಈ ರೀತಿ ಟಿಕೆಟ್ಗಾಗಿ ಮುಗಿಬೀಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ವ್ಯಕ್ತ ಆಗ್ತಾ ಇರುವಂಥದ್ದು. ರಾಹುಲ್, ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಯಾವ ರೀತಿಯಾದಂಥ ಪ್ರಿಯಾರಿಟಿಯನ್ನು ಇಟ್ಕೊಂಡಿದ್ದಾರೆ ನೋಡಿ ಶಾಸಕರು ಸಚಿವರು. ಅಂದರೆ ಅವ್ರಿಗೆ IPL ಮ್ಯಾಚ್ ನೋಡೋದೇ ಅವ್ರಿಗೆ ಪ್ರಿಯಾರಿಟಿ. ಫಸ್ಟ್ ಮ್ಯಾಚಲ್ಲಿ ಆ ಅವಕಾಶ ಸಿಕ್ಕಿಲ್ಲ, ಯಾಕಂದರೆ ಆ ಮ್ಯಾಚ್ ಮುಗಿದ ನಂತರನೇ ಸಭೆ ಆಗಿದ್ದು 3 ಟಿಕೆಟ್ ಕೊಡ್ತೀವಿ ಅಂತ KCA ಹೇಳಿದ್ದು, RCB ಒಪ್ಕೊಂಡಿದ್ದು. ಸೊ ಹೀಗಾಗಿ ಅವ್ರು ನೋಡ್ತಿರುವಂಥ ಅಂದರೆ ಅವರ ಕೋಟಾದಲ್ಲಿ ಅವ್ರು ನೋಡ್ತಾ ಇರುವಂಥ ಮೊದಲ ಮ್ಯಾಚ್ ನಾಳೆ ನಡೀತಿರುವಂಥ RCB ವರ್ಸಸ್ CSK ಮ್ಯಾಚ್. ನಿಜವಾಗ್ಲೂ ಜನಪ್ರತಿನಿಧಿಗಳಿಗೆ ಆ ಮನಸ್ಸಾಕ್ಷಿ ಅನ್ನುವಂಥದ್ದು ಇದ್ದರೆ ಅವರ ಕ್ಷೇತ್ರದಲ್ಲಿ ಅವರ ಜನರು ಯಾವ ರೀತಿಯಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಆ ಮನಸ್ಸಾಕ್ಷಿಗೆ ಪ್ರಶ್ನೆ ಹಾಕ್ಕೊಳ್ಳಿ, ಆ ಸಮಸ್ಯೆ ನಾವು ಪರಿಹರಿಸಬೇಕಾ ಬೇಡವಾ ಅಂತ. ಅದಾದಮೇಲೆ ಈ ರೀತಿಯಾದಂಥ ಒಂದು ಆಡಂಬರಕ್ಕೆ ಅಥವಾ ಎಂಟರ್ಟೈನ್ಮೆಂಟ್ಗೆ ಪ್ರಯಾರಿಟಿಯನ್ನು ಕೊಡಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.